ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನನ್ಯ ಅಕಾಡೆಮಿ. ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಚಾನೆಲ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನ ಕಳಿಸ್ರಿ. ನಿಮ್ಮ ಸ್ಟೇಟಸ್ ಒಳಗ ನಮ್ಮ ಈ ಚಾನೆಲ್ ಬಗ್ಗೆ ಪ್ರಮೋಷನ್ ಮಾಡ್ರಿ. ಈಗ ಇತ್ತೀಚೆಗೆ ಯಾವ್ಯಾವ ಎಕ್ಸಾಮ್ಗಳು ನಡೀತಾವಲ್ಲ, ಎಲ್ಲಾ ಎಕ್ಸಾಮ್ ಒಳಗ ಕಾಮನ್ ಆಗಿ ಯಾವ ಪ್ಯಾಟರ್ನ್ ಮೇಲೆ ಕ್ವಶನ್ ಬರ್ತೈತಂದ್ರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದ್ದಿದ್ದು ಕ್ವಶನ್ಗಳನ್ನ ಬರ್ತಾವ್ರಿ ಹೆಚ್ಚಾಗಿ. ಅದು ಕರೆಂಟ್ ಅಫೇರ್ಸ್ ಒಳಗೆ ಯಾವ್ದು ಸುದ್ದಿ ಒಳಗೆ ಇರ್ತೈತಲ್ಲ ಅದ್ರ ರಿಲೇಟೆಡ್ ಅನ್ನ ಕ್ವಶನ್ ಕೇಳಿರ್ತಾನ. ಹಿಂಗಾಗಿ ಇವತ್ ನಾವ್ ಒಂದಿಷ್ಟು ಕ್ವಶನ್ಗಳನ್ನ ಕರೆಂಟ್ ಅಫೇರ್ಸ್ ತಗೊಂಡ್ಬಂದೇವಿ. ರೀಸೆಂಟ್ ಆಗಿ ಯಾವ್ಯಾವು ಕರೆಂಟ್ ಅಫೇರ್ಸ್ ಒಳಗೆ ಇದ್ವಲ್ಲ ಆ ಕ್ವಶನ್ಗಳನ್ನ ತಗೊಂಡ್ಬಂದೇವಿ. ನೋಡೋಣ್ರಿ. ಈಗ 708 ಕ್ವಶನ್ ಪೇಪರ್ ನೀನೆ ನೋಡಿದ್ವಲ್ಲ, ಅದ್ರೊಳಗ ಒಂದಿಷ್ಟು ಕ್ವಶನ್ಗಳು ಕರೆಂಟ್ ಅಫೇರ್ಸ್ ಇದು ಯಾವ್ಯಾವಪ್ಪ ಅಂತಂದ್ರ 71ನೇ ರಾಷ್ಟ್ರೀಯ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಗ್ಗೆ ಕೇಳಿದ್ರು. ಒಂದ್ ಕಡೆ ಎ ಮತ್ತು ಬಿ ಪಟ್ಟಿ ಕೊಟ್ಕೆರಿಂದ ಯಾವ್ಯಾವ ಚಲನಚಿತ್ರಗಳು ಇದ್ವೋ ಅವಕ್ಕೆ ಯಾರ್ಯಾರು ಆಕ್ಟ್ ಮಾಡಿದ್ರು ಅವ್ನ್ ಕೇಳಿದ್ರಲ್ಲ, ಹಂಗ ಅದ್ರೊಳಗ್ ನಮ್ ಕನ್ನಡದ್ ಒಂದಿತ್ರಿ. ಯಾವ್ದ್ರಿಪಾ ಅಂತಂದ್ರ ಕನ್ನಡದ ಕಂದೀಲು ಪಿಕ್ಚರ್ಕುನು ಅವಾರ್ಡ್ ಹೋಗಿದ್ರಿ. ಯಾವ್ದ್ರಿ? ಕನ್ನಡದ ಕಂದೀಲು ಪಿಕ್ಚರ್ಕುನು ಅವಾರ್ಡ್ ಹೋಗ್ಯದ. ಇದನ್ನ ನೋಟ್ ಮಾಡ್ಕೋರಿ. ನೆಕ್ಸ್ಟ್ ಇವತ್ ನಾವ್ ನೋಡಾಕತ್ತಿದ್ ಕ್ವಶನ್ ಯಾವ್ದಪ್ಪ, ಫಸ್ಟ್ ಒಂದ್ ಕ್ವಶನ್ ಯಾವ್ದಪ್ಪ ಅಂತಂದ್ರ ಮಾದಕ ವಸ್ತುವಿನ ಬಗ್ಗೆ, ಮಾದಕ ವ್ಯಸನದ ಬಗ್ಗೆ ಅದನ್ನ ಎದುರಿಸುವ ಮುಖಾಂತರ ಯಾವ ರಾಜ್ಯ ಪೊಲೀಸು ಒಂದ್ ಆಪ್ ನ ಓಪನ್ ಮಾಡೈತ್ರಿ. ಯಾವ್ದದು? ಮಾದಕ ವ್ಯಸನವನ್ನ ಎದುರಿಸಲು ಯಾವ ರಾಜ್ಯ ಪೊಲೀಸ್ ಇಲಾಖೆ ಸನ್ಮಿತ್ರ ಉಪಕ್ರಮವನ್ನ ಆರಂಭಿಸೈತಿ ಅಂತ ಅನ್ನೋದ ಕ್ವಶನ್ ಐತ್ರಿ. ಹಂಗಾತಂದ್ರ ಯಾವ ರಾಜ್ಯ ಸ್ಟಾರ್ಟ್ ಮಾಡೈತ್ರಿ ಇದನ್ನ? ಕೇರಳ ಸ್ಟಾರ್ಟ್ ಮಾಡೈತ್ವು, ಅಥವಾ ಆಂಧ್ರ ಪ್ರದೇಶ್ ಸ್ಟಾರ್ಟ್ ಮಾಡೈತು, ಅಥವಾ ಕರ್ನಾಟಕ ಸ್ಟಾರ್ಟ್ ಮಾಡೈತು, ಅಥವಾ ಒಡಿಶಾ ಸ್ಟಾರ್ಟ್ ಮಾಡೈತು. ಆನ್ಸರ್ ಯಾವ್ದ್ರಿ? ನಮ್ ಕರ್ನಾಟಕ ಏನ್ ಮಾಡೈತಂದ್ರ ಈ ಮಾದಕ ವ್ಯಸನವನ್ನ ಎದುರಿಸುವ ಸಲುವಾಗಿ ನಮ್ಮ ರಾಜ್ಯ ಪೊಲೀಸ್ ಏನ್ ಮಾಡೈತಂತಂದ್ರ ಸನ್ಮಿತ್ರ ಅಥವಾ ಸಂಮಿತ್ರ ಅನ್ನೋ ಒಂದ ಉಪಕ್ರಮವನ್ನ ಆರಂಭ ಮಾಡೈತಿ. ಸಂಮಿತ್ರ ಅಂತಂದ್ರ ಒಳ್ಳೆಯ ಸ್ನೇಹಿತ ಅಥವಾ ಉತ್ತಮ ಸ್ನೇಹಿತ. ಯಾವ್ದ್ರಿ? ಒಳ್ಳೆಯ ಸ್ನೇಹಿತ ಅಥವಾ ಉತ್ತಮ ಸ್ನೇಹಿತ ಅಂತೇಳಿ ಕರಿಬಹುದು. ಯಾಕೆ ಇದನ್ನ ತಗೊಂಡಾರಂದ್ರ ಇತ್ತೀಚಿನ ಯೂತ್ಸ್ಗಳು ಏನಾಗತ್ತಾರಪ್ಪ ಅಂತಂದ್ರ ಈ ಕುಡಿಯೋದ್ರ ಸಲುವಾಗಿ ಅಥವಾ ಇನ್ನಿತರ ಚಟಕ್ಕ ಬಲಿಯಾಗಕತ್ತಾರ. ಹೆಚ್ಚಾಗಿ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅಪ್ರಾಪ್ತ ಏಜ್ ಒಳಗ ಬಿಲೋ 18 ಒಳಗ್ ಇರೋಂತವ್ರೆಲ್ಲಾರು ಏನಾಗತ್ತಾರಪ್ಪ ಅಂದ್ರ ಈ ವ್ಯಸನಕ್ಕೆ ಒಳಗಾಗತ್ತಾರ. ಅದ್ರ ಸಲುವಾಗಿ ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಏನ್ ಮಾಡೈತಪ್ಪ ಅಂತಂದ್ರ ಈ ಉಪಕ್ರಮವನ್ನ ಆರಂಭ ಮಾಡೈತಿ. ಯಾವ್ದಪ್ಪ ಅಂತಂದ್ರ ಸಂಮಿತ್ರ ರೀ. ಯಾವ್ದ್ರಿ ಅದ? ಸಂಮಿತ್ರ ಉಪಕ್ರಮ. ಹಂಗಾತಂದ್ರ ನೆಕ್ಸ್ಟ್ ಕ್ವಶನ್ ಯಾವ್ದ್ರಿ? ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರ 2025 ಒಳಗ ನಾಗಾಲ್ಯಾಂಡ್ ಹಾರ್ನ್ಬಿಲ್ ಉತ್ಸವಕ್ಕ ಯಾವ ದೇಶವನ್ನ ಅಧಿಕೃತವಾಗಿ ಪಾಲುದಾರ ದೇಶವನ್ನಾಗಿ ಘೋಷಣೆ ಮಾಡೈತಪ್ಪ. ಯಾವ ದೇಶವನ್ನ ಕರೆದೈತಪ್ಪ ಅಂತಂದ್ರ ಯುಕೆನ್ ಕರ್ದೈತ್ರಿ. ಯಾವ್ದನ್ರಿ? ಯುಕೆ, ಯುನೈಟೆಡ್ ಕಿಂಗ್ಡಮ್ ಅನ್ನ ಕರ್ದೈತಿ. 2025 ನಾಗಾಲ್ಯಾಂಡ್ ನ ಹಾರ್ನ್ಬಿಲ್ ಉತ್ಸವಕ್ಕ ಯಾವ ದೇಶವನ್ನ ಪಾಲುದಾರಿಕೆಯಾಗಿ ಮಾಡ್ಕೊಂಡೈತಿ ಅಂತಂದ್ರ ಯುಕೆ ದೇಶವನ್ನ ಏನ್ ಮಾಡೈತಿ? ಪಾಲುದಾರಿಕೆ ದೇಶವನ್ನಾಗಿ ಮಾಡ್ಕೊಂಡೈತಿ. ಹಂಗಾತಂದ್ರೆ ಈ ಹಾರ್ನ್ಬಿಲ್ ಹಬ್ಬವನ್ನ ಏನಂತ ಕರಿತಾರಪ್ಪ ನಾಗಾಲ್ಯಾಂಡ್ ಒಳಗ ಅಂತಂದ್ರ ಹಬ್ಬಗಳ ಹಬ್ಬ ಅಂತ ಹೇಳಿ ಕರೀತಾರ. ಏನಂತ ಕರೀತಾರ್ರಿ? ಹಬ್ಬಗಳ ಹಬ್ಬ ಅಂತ ಕರೀತಾರ. ಇದು ಯಾವ ಹಕ್ಕಿಗೆ ಸಂಬಂಧಪಟ್ಟೈತಪ್ಪ ಅಂತಂದ್ರ ಹಾರ್ನ್ಬಿಲ್ ಹಕ್ಕಿಗೆ ಸಂಬಂಧಪಟ್ಟೈತಿ. ಯಾವ್ದ್ರಿ? ಹಾರ್ನ್ಬಿಲ್ ಹಕ್ಕಿಗೆ ಸಂಬಂಧಪಟ್ಟೈತಿ. ಎಲ್ಲಿಂದ ಎಲ್ಲಿವರೆಗೂ ಆಚರಣೆ ಮಾಡ್ತಾರಪ್ಪ ಅಂತಂದ್ರ ಡಿಸೆಂಬರ್ 1ರಿಂದ ಎಲ್ಲಿರಿ? ಡಿಸೆಂಬರ್ 1ರಿಂದ 10ನೇ ತಾರೀಕ್ವರೆಗೂ 2025 ಒಳಗೆ ಏನ್ ಮಾಡಿದಾರ ಅಂತಂದ್ರ ಈ ಉತ್ಸವವನ್ನ ಆಚರಣೆ ಮಾಡಿದಾರ. ಎಲ್ಲಿ? ನಾಗಾಲ್ಯಾಂಡ್ ಒಳಗ.
ಇದನ್ನ ಯಾವ ಬುಡಕಟ್ಟು ಮುಂದುವರ್ಸ್ಕೊಂಡ್ ಬಂದೈತಪ್ಪ ಅಂತಂದ್ರ ನಾಗಾ ಬುಡಕಟ್ಟು ಮುಂದುವರ್ಸ್ಕೊಂಡ್ ಬಂದೈತಿ. ಯಾವ್ದ್ರಿ? ನಾಗಾ ಬುಡಕಟ್ಟು. ಬುಡಕಟ್ಟಿನಲ್ಲೇ ಶ್ರೀಮಂತ ಪರಂಪರೆಯನ್ನ ಹೊಂದಿದಂತ ಬುಡಕಟ್ಟು. ಯಾವ್ದ್ರಿ? ಶ್ರೀಮಂತ ಪರಂಪರೆಯನ್ನ ಹೊಂದಿದಂತ ಬುಡಕಟ್ಟು ಅಂತ ಯಾವ್ದನ್ನ ಕರಿತೇವಪ್ಪ ಅಂತಂದ್ರ ನಾಗಾ ಬುಡಕಟ್ಟನ್ನ ಕರಿತೇವಿ. ಹಂಗಾತಂದ್ರ ಈ ನಾಗಾಲ್ಯಾಂಡ್ ನ ರಾಜಧಾನಿ ಯಾವ್ದ್ರಿ? ಕೋಹಿಮಾ. ಯಾವ್ದ್ರಿ? ಕೋಹಿಮಾ. ಪ್ರಸ್ತುತ ಈ ಉತ್ಸವ ಎಲ್ಲಿ ನಡೀತಂತಂದ್ರ ಈ ಕೋಹಿಮಾದ ಸಮೀಪ ಇರ್ತಕ್ಕಂತ ಕಿಸಾಮ ಹೆರಿಟೇಜ್ ಗ್ರಾಮದೊಳಗ ಈ ಹಾರ್ನ್ಬಿಲ್ ಉತ್ಸವ ನಡೀತ್ರಿ. ಇಲ್ಲಿ ಯಾರನ್ನ ಇನ್ವೈಟ್ ಮಾಡಿದ್ರಪ್ಪ? ಪಾಲುದಾರಿಕೆ ದೇಶವನ್ನ ಯಾರನ್ನ ಮಾಡ್ಕೊಂಡಿದ್ರಪ್ಪ ಅಂತಂದ್ರ ಯುನೈಟೆಡ್ ಕಿಂಗ್ಡಮ್ ಅನ್ನ ಮಾಡ್ಕೊಂಡಿದ್ರು. ಹಂಗಾದ್ರೆ ಈ ಹಾರ್ನ್ಬಿಲ್ ಪಕ್ಷಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ್ರಿ. ಏನಿದ್ ಹಾರ್ನ್ಬಿಲ್ ಪಕ್ಷಿ ರೀ? ಹಂಗಾದ್ರೆ ನಮ್ ಕರ್ನಾಟಕದೊಳಗೂ ಇದು ಕಂಡು ಬರ್ತೈತೆನಾ? ಹೌದ್ರಿ, ಇದು ನಮ್ ಕರ್ನಾಟಕದೊಳಗುನು ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿಪಾ ಅಂತಂದ್ರ ದಾಂಡೇಲಿ ಒಳಗ ಹೆಚ್ಚಾಗಿ ಕಂಡು ಬರ್ತೈತಿ. ಎಲ್ರಿ? ಕರ್ನಾಟಕದೊಳಗ ದಾಂಡೇಲಿಯಲ್ಲಿ ಹೆಚ್ಚಾಗಿ ಇದು ಕಂಡು ಬರ್ತೈತ್ರಿ. ಈ ಹಾರ್ನ್ಬಿಲ್ ಪಕ್ಷಿಯನ್ನ ಸ್ಥಳೀಯ ರೈತರು ಏನಂತ ಕರಿತಾರಪ್ಪ ಅಂತಂದ್ರ ಕಾಡಿನ ರೈತ. ಈ ಪಕ್ಷಿಗೆ ಕಾಡಿನ ರೈತ ಅಥವಾ ರೈತನ ಸಹಾಯಕಾರಿ. ಯಾವ್ದ್ರಿ? ರೈತನ ಸಹಾಯಕಾರಿ ಅಥವಾ ನಮ್ಮ ಪರಿಸರ ಅಧ್ಯಯನ ವಿಷಯದೊಳಗೆ ಇದನ್ನ ಏನಂತ ಕರಿತೇವೆ ಅಂದ್ರ ಕೀಸ್ಟೋನ್ ಅಂತ ಕರಿತೇವ್ರಿ ನಾವು. ಎದ್ರ ಕೀಸ್ಟೋನ್ ರೀ? ಈ ಪಕ್ಷಿಯನ್ನ ಕೀಸ್ಟೋನ್ ಅಂತ ಕರಿತೇವೆ. ಪರಿಸರದ ಕೀಸ್ಟೋನ್ ಅಂತ ಹೇಳಿ ಕರಿತೇವೆ. ಯಾಕೆ ಕೀಸ್ಟೋನ್ ಅಂತ ಕರಿತೇವೆ ಅಂತಂದ್ರ ಈ ಪಕ್ಷಿಯಿಂದನ ಅರಣ್ಯ ರಚನೆ ಆಗ್ತೈತಿ ಅಂತ ಹೇಳಿ ನಂಬ್ತೇವೆ. ಹೆಂಗಪ್ಪಾ ಅಂತಂದ್ರ ಈ ಪಕ್ಷಿ ತಿಂತಕ್ಕಂತ ಹಣ್ಣಿನ ಒಳಗಿರ್ತಕ್ಕಂತ ಬೀಜದ ಮೂಲಕ ಏನಾಗ್ತೈತಿಪ್ಪ ಅಂತಂದ್ರ ಮರಗಳು ಬೆಳಿತಾ ಹೋಗ್ತಾವ. ಅದಕ್ಕ ಈ ಪಕ್ಷಿಯನ್ನ ನಾವ್ ಏನಂತ ಕರಿತೇವೆ ಅಂದ್ರ ಕೀಸ್ಟೋನ್ ಅಂತ ಹೇಳಿ ಕರಿತೇವಿ. ಮತ್ ಇದ್ರಕ್ಕ ನಾವು ಆ ಕಡೆ ಕರಾವಳಿ ಭಾಗದ ಒಳಗ ಇದಕ್ ಏನಂತ ಕರಿತಾರ ಅಂತಂದ್ರ ಮುಂಗಾರಿನ ಮುನ್ಸೂಚಕ ಅಂತ ಕರಿತಾರ್ರಿ. ಏನಂತ ಕರಿತಾರ್ರಿ? ಕರಾವಳಿ ಭಾಗದಾಗ ಮುಂಗಾರಿನ ಮುನ್ಸೂಚಕ ಅಂತ ಕರಿತಾರ. ಯಾವ್ದಕ್ಕ? ಹಾರ್ನ್ಬಿಲ್ ಪಕ್ಷಿಗ ಮುಂಗಾರಿನ ಮುನ್ಸೂಚಕ ಅಂತ ಕರಿತಾರ. ಯಾವ ಪಕ್ಷಿಗೆ? ಈ ಹಾರ್ನ್ಬಿಲ್ ಪಕ್ಷಿಗೆ ಕರಿತಾರ. ಕರ್ನಾಟಕದೊಳಗ ಎಷ್ಟು ರೀತಿಯಾದ ಹಾರ್ನ್ಬಿಲ್ ಪಕ್ಷಿಗಳು ಕಂಡು ಬರ್ತಾವ? ಕರ್ನಾಟಕದೊಳಗ ಎಷ್ಟು ರೀತಿಯಾದ ಹಾರ್ನ್ಬಿಲ್ಗಳು ಕಂಡು ಬರ್ತಾವಪ್ಪ ಅಂತಂದ್ರ 3 ಟೈಪದ್ದು ಕಂಡು ಬರ್ತಾವ್ರಿ. ಎಷ್ಟ್ರಿ? 3 ಟೈಪದ್ದು ಕಂಡು ಬರ್ತಾವ. ಒಂದೇದ್ ಯಾವ್ದಪ್ಪ ಅಂತಂದ್ರ ಮಲಬಾರ್ ಫ್ರೈಡ್ ರೀ. ಯಾವ್ದ್ರಿ? ಮಲಬಾರ್ ಫೈಡ್. ನೆಕ್ಸ್ಟ್ ಮಲಬಾರ್ ಗ್ರೇ ರೀ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಮಲಬಾರ್ ಗ್ರೇ. ಥರ್ಡ್ ಒನ್ ಯಾವ್ದಪ್ಪ ಅಂತಂದ್ರ ಭಾರತೀಯ ಗ್ರೇ ರೀ. ಯಾವ್ದ್ರಿ? ಭಾರತೀಯ ಗ್ರೇ. ವೆಸ್ಟ್ ಬೆಂಗಾಲ್ ಒಳಗ ಹೆಚ್ಚಾಗಿ ವೆಸ್ಟರ್ನ್ ಘಾಟ್ ಒಳಗ ಹೆಚ್ಚಾಗಿ ನಾವು ಇವನ್ನ ಕಾಣಬಹುದು ಪಶ್ಚಿಮ ಘಟ್ಟಗಳಲ್ಲಿ. ಎಲ್ರಿ? ಪಶ್ಚಿಮ ಘಟ್ಟಗಳ ಭಾಗದೊಳಗ ಈ ಪಕ್ಷಿಗಳನ್ನ ಹೆಚ್ಚಾಗಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರ ಕಾಣಬಹುದು. ಈ ಪಕ್ಷಿಯನ್ನ ಪ್ರಸ್ತುತವಾಗಿ IUCN ದವ್ರು ದುರ್ಬಲ ವರ್ಣಬಲಕ್ಕ ಸೇರ್ಪಡೆ ಮಾಡ್ಕೊಂಡಾರ್ರಿ. ಯಾವ್ದನ್ನ? ಈ ಪಕ್ಷಿಯನ್ನ ಯಾವ ಪಕ್ಷಿ ಏನ್ರಿ? ಹಾರ್ನ್ಬಿಲ್ ಪಕ್ಷಿಯನ್ನ ಪ್ರಸ್ತುತ ದುರ್ಬಲ ಸಂತತಿ ಅಂತ ಹೇಳಿ ಸೇರ್ಪಡೆ ಮಾಡಿದಾರ. ಯಾರ್ರಿ? IUCN ದವ್ರ. ಹಂಗಾದ್ರ ಕನ್ನಡದೊಳಗ ಈ ಪಕ್ಷಿಗೆ ಏನಂತ ಕರಿತಾರ ಅಂತಂದ್ರ ಹಾರ್ನ್ಬಿಲ್ ಅನ್ನೋ ಪಕ್ಷಿಗೆ ನಾವು ಕನ್ನಡದೊಳಗ ಅಥವಾ ನಮ್ ಕರ್ನಾಟಕದ ಭಾಗದೊಳಗ ಅಥವಾ ಈ ಕಡೆ ದಾಂಡೇಲಿ ಸೈಡ್ ಒಳಗ ಮಂಗಟೆ ಪಕ್ಷಿ ಅಂತ ಕರಿತೇವಿ. ಏನಂತ ಕರಿತೇವಿ? ಮಂಗಟೆ ಹಕ್ಕಿ ಅಥವಾ ಮಂಗಟೆ ಪಕ್ಷಿ ಅಂತ ಹೇಳಿ ಕರಿತೇವೆ. ಯಾವ ಪಕ್ಷಿಯನ್ನ? ಮಂಗಟೆ ಪಕ್ಷಿಯನ್ನ. ಕರ್ನಾಟಕದೊಳಗ ಹಾರ್ನ್ಬಿಲ್ ಉತ್ಸವವನ್ನ ಆಚರಿಸ್ತೇವೆ. ಹೆಂಗ್ ನಾಗಾಲ್ಯಾಂಡ್ ಒಳಗ ಹಾರ್ನ್ಬಿಲ್ ಉತ್ಸವವನ್ನ ಆಚರಿಸ್ತೇವಲ್ಲ, ಹಂಗ ಕರ್ನಾಟಕದೊಳಗುನು ಹಾರ್ನ್ಬಿಲ್ ಉತ್ಸವವನ್ನ ಆಚರಿಸ್ತೇವಿ. ಎಲ್ಲಿ ಆಚರಿಸ್ತೇವಪ್ಪ ಅಂತಂದ್ರ
ಕಾಳಿ ಟೈಗರ್ ರಿಸರ್ವ್ ಒಳಗ ಆಚರಿಸ್ತೇವಿ. ಎಲ್ರಿ? ಕಾಳಿ ಟೈಗರ್ ರಿಸರ್ವ್ ಒಳಗ ಆಚರಿಸ್ತೇವಿ. ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಉತ್ತರ ಕನ್ನಡ ಒಳಗ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ಉತ್ತರ ಕನ್ನಡ ಒಳಗ ಕಂಡು ಬರ್ತೈತಿ. ಯಾವಾಗ ಆಚರಿಸ್ತೇವೆ ಅಂತಂದ್ರ ಈಗ ಬರೋ 2026 ಫೆಬ್ರವರಿ ಒಳಗ ಆಚರಣೆ ಮಾಡ್ತೇವಿ. 3 ದಿನಗಳ ಕಾಲ ಇದೇನಿರ್ತೈತಪ್ಪ ಅಂತಂದ್ರ ಈ ಉತ್ಸವ ಆಚರಣೆ ಒಳಗ ಇರ್ತೈತಿ. ಹಂಗಾತಂದ್ರ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರ ಥರ್ಡ್ ಒನ್ ಕ್ವಶನ್ ಯಾವಪ್ಪ ಅಂತಂದ್ರ ಭಾರತದ ಮೊದಲ ಮಕ್ಕಳ ಹಕ್ಕುಗಳ ಸೂಚಂಕದ ICRI ಅನ್ನ ಯಾವ ಸಂಸ್ಥೆ ಆರಂಭಿಸೈತಿ? ಮಕ್ಕಳ ಹಕ್ಕುಗಳ ಬಗ್ಗೆ ಈ ಮಕ್ಕಳ ಹಕ್ಕುಗಳ ಸೂಚಂಕದ ಬಗ್ಗೆ ಯಾವ ಸಂಸ್ಥೆ ಆಚರಣೆ ಮಾಡೈತಪ್ಪ ಅಂತ ಹೇಳಿ ಕೇಳಿದಾರ ಭಾರತದ ಒಳಗ? ಯಾವ್ದಪ್ಪ ಅಂತಂದ್ರ NLSIU ರೀ. ಯಾವ್ದ್ರಿ? NLSIU ಸಂಸ್ಥೆ. ಯಾವ್ದ್ರಿ? NLSIU ಸಂಸ್ಥೆ. ಏನ್ರಿ ಇದ NLSI ಸಂಸ್ಥೆ ಅಂತಂದ್ರ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಇನ್ ಬೆಂಗಳೂರು. ಯಾವ್ದ್ರಿ? ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಇನ್ ಬೆಂಗಳೂರು ರೀ. ಎಲ್ಲೈತಿದು? ಬೆಂಗಳೂರು ಒಳಗ ಐತಿ. ಏನ್ ಮಾಡ್ತೈತಿದು ಅಂತಂದ್ರ ಮಕ್ಕಳ ಹಕ್ಕುಗಳ ಬಗ್ಗೆ ಅಧ್ಯಯನ ನಡೆಸ್ತೈತಿ. ಹಂಗಾತಂದ್ರ ಮಕ್ಕಳ ಅಧ್ಯಯನದ ಬಗ್ಗೆ ಯೋಚನೆ ಮಾಡತೈತಿ ಅಂತಂದ್ರ ಎದೆದ್ರ ಬಗ್ಗೆ? ಅವರು ಸೇವಿಸ್ತಕ್ಕಂತಹ ಪೌಷ್ಟಿಕ ಆಹಾರ ಆಗಿರ್ಬೋದು ಅಥವಾ ಅವ್ರಿಗೆ ಸಿಗ್ತಕ್ಕಂತ ಉತ್ತಮ ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು ಅಥವಾ ಅವರ ಆರೋಗ್ಯ ಮಟ್ಟ ಆಗಿರ್ಬೋದು. ಈ ಮುಂತಾದ ವಿಷಯಗಳ ಬಗ್ಗೆ ಏನ್ ಮಾಡ್ತೈತಪ್ಪ ಅಂತಂದ್ರ ಇದು ಚರ್ಚೆ ಮಾಡ್ತೈತಿ. ಹಂಗಾತಂದ್ರ ಈ ಪೌಷ್ಟಿಕದ ಬಗ್ಗೆ, ಪೌಷ್ಟಿಕ ಅಂಶದ ಒಳಗ ಅಥವಾ ಪೌಷ್ಟಿಕದ ವಿಚಾರದ ಒಳಗ ಮುಂಚೂಣಿಯಲ್ಲಿರ್ತಕ್ಕಂತ ರಾಜ್ಯಗಳು ಯಾವ್ಯಾವ್ರಿ? ಮುಂಚೂಣಿಯಲ್ಲಿರ್ತಕ್ಕಂತ ರಾಜ್ಯಗಳು ಯಾವ್ಯಾವಪ್ಪ? ಕೇರಳ ರೀ ಫಸ್ಟ್ ಒನ್, ಸೆಕೆಂಡ್ ಒನ್ ಮಣಿಪುರ, ಥರ್ಡ್ ಒನ್ ಸಿಕ್ಕಿಂ, ಫೋರ್ತ್ ಒನ್ ಕೇರಳ, ಗೋವಾ, ಕೇರಳ, ಮಣಿಪುರ್, ಸಿಕ್ಕಿಂ, ಗೋವಾ, ಲಾಸ್ಟ್ ಒನ್ ತಮಿಳ್ನಾಡು ರೀ. ಯಾವ್ದ್ರಿ? ತಮಿಳ್ನಾಡು. ಅದೇ ರೀತಿ ಶಿಕ್ಷಣ ಭಾಗದಾಗ್ರಿ ಶಿಕ್ಷಣದ ವಿಷಯಕ್ಕ ಸಂಬಂಧಪಟ್ಟಂತೆ ಯಾವ ರಾಜ್ಯಗಳು ಮುಂಚೂಣಿ ಒಳಗ ಅದಾವಪ್ಪ ಅಂತಂದ್ರ ನಮ್ ಕರ್ನಾಟಕ ಐತ್ರಿ, ಕೇರಳ ಐತಿ, ತಮಿಳ್ನಾಡಿದೆ, ಹಿಮಾಚಲ್ ಪ್ರದೇಶ್, ಪಂಜಾಬ್, ಮಹಾರಾಷ್ಟ್ರ. ಯಾವ್ದಾವ್ದೈತ್ರಿ? ಕರ್ನಾಟಕ, ಕೇರಳ, ತಮಿಳ್ನಾಡು, ಹಿಮಾಚಲ್ ಪ್ರದೇಶ್, ಪಂಜಾಬ್ ಮತ್ತು ಮಹಾರಾಷ್ಟ್ರ ಐತಿ. ಇನ್ನ ರಕ್ಷಣೆ ವಿಭಾಗದಾಗ ಮುಂಚೂಣಿಯಲ್ಲಿರ್ತಕ್ಕಂತ ರಾಜ್ಯಗಳು ಯಾವ್ಯಾವ್ರಿ? ಯಾವ್ದ್ರಿ? ರಕ್ಷಣೆ ವಿಭಾಗದಾಗ ಮುಂಚೂಣಿಯಲ್ಲಿರ್ತಕ್ಕಂತ ರಾಜ್ಯಗಳು ಯಾವ್ಯಾವ್ರಿ? ನಾಗಾಲ್ಯಾಂಡ್ ಐತಿ. ಯಾವ್ದೈತಿ? ನಾಗಾಲ್ಯಾಂಡ್ ಐತಿ, ಮಣಿಪುರ್ ಐತಿ, ಉತ್ತರ ಪ್ರದೇಶ ಐತಿ, ಬಿಹಾರ್ ಇದೆ, ಒಡಿಸ್ಸಾ ಮತ್ತು ಜಾರ್ಖಂಡ್. ಯಾವ್ದ್ರಿ? ಜಾರ್ಖಂಡ್. ಪೌಷ್ಟಿಕ ವಿಚಾರದೊಳಗ ಮುಂಚೂಣಿಯಲ್ಲಿರ್ತಕ್ಕಂತ ರಾಜ್ಯ ಯಾವ್ದಾವ್ದಪ್ಪ ಅಂತಂದ್ರ ಪೌಷ್ಟಿಕ ಮತ್ತು ಆರೋಗ್ಯ ವಿಚಾರದೊಳಗ ಮುಂಚೂಣಿಯಲ್ಲಿರ್ತಕ್ಕಂತ ರಾಜ್ಯಗಳು ಯಾವ್ದಾವ್ದಪ್ಪ ಅಂತಂದ್ರ ಕೇರಳ, ಮಣಿಪುರ, ಸಿಕ್ಕಿಂ, ಗೋವಾ, ತಮಿಳ್ನಾಡು. ಶಿಕ್ಷಣದೊಳಗ ಮುಂಚೂಣಿಯಲ್ಲಿರ್ತಕ್ಕಂತ ರಾಜ್ಯಗಳು ಯಾವಪ್ಪ ಅಂತಂದ್ರ ನಮ್ಮ ಕರ್ನಾಟಕ ಇದೆ, ಆಮೇಲೆ ಕೇರಳ, ತಮಿಳ್ನಾಡು, ಹಿಮಾಚಲ್ ಪ್ರದೇಶ್, ಪಂಜಾಬ್, ಮಹಾರಾಷ್ಟ್ರ ಇದೆ. ರಕ್ಷಣಾ ವಿಭಾಗದಾಗ ನೋಡಿದ್ರ ಯಾವ ರಾಜ್ಯಗಳು ಮುಂಚೂಣಿಯಲ್ಲಿ ಅದಾವಪ್ಪ ಅಂತಂದ್ರ ನಾಗಾಲ್ಯಾಂಡ್ ಐತಿ, ಮಣಿಪುರ ಐತಿ, ಉತ್ತರ ಪ್ರದೇಶ ಐತಿ, ಬಿಹಾರ್ ಐತಿ, ಒಡಿಸ್ಸಾ ಐತಿ ಮತ್ತು ಜಾರ್ಖಂಡ್ ಐತಿ. ನಮ್ ಕರ್ನಾಟಕ ಕೇವಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗ ಮಾತ್ರ ಏನೈತಪ್ಪ ಅಂತಂದ್ರ ಮುಂಚೂಣಿ ಒಳಗ ಐತಿ. ಹಂಗಾತಂದ್ರ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರ ನೆಕ್ಸ್ಟ್ ಕ್ವಶನ್ ರೀ,
ಫೋರ್ತ್ ಒನ್ 2025 ಒಳಗ 2025 ಒಳಗ 2025 ಒಳಗ ಏಷ್ಯಾ ಕೊಡೆಕ್ಸ್ ಕಾರ್ಯಕಾರಿ ಸಮಿತಿಯನ್ನ ಯಾವ ದೇಶವು ಸರ್ವಾನುಮತದಿಂದ ಮರು ಆಯ್ಕೆ ಮಾಡ್ಲಾಗೈತಿ? ಯಾವ ದೇಶವನ್ನ ಈ ಕೊಡೆಕ್ಸ್ ಸಮಿತಿಗೆ ಮತ್ತ ಸರ್ವಾನುಮತದಿಂದ ಆಯ್ಕೆ ಮಾಡ್ಲಾಗೈತಿಪ್ಪ ಅಂತಂದ್ರ ನಮ್ಮ ಭಾರತವನ್ನ ಆಯ್ಕೆ ಮಾಡ್ಲಾಗೈತಿ. ಯಾವ ದೇಶವನ್ರಿ? ನಮ್ಮ ಭಾರತವನ್ನ, ನಮ್ಮ ಪ್ರೀತಿಯ ಭಾರತವನ್ನ ಏನ್ ಮಾಡೈತಂದ್ರ ಈ ಕೊಡೆಕ್ಸ್ ಸಮಿತಿಗೆ ಏನ್ ಮಾಡೈತಪ್ಪ ಅಂತಂದ್ರ ಸರ್ವಾನುಮತದಿಂದ ಆಯ್ಕೆ ಮಾಡ್ಲಾಗೈತಿ. ಎಷ್ಟನೇ ಅಧಿವೇಶನದೊಳಗ ಅಂತಂದ್ರ 48ನೇ ಅಧಿವೇಶನದೊಳಗ ಸರ್ವಾನುಮತದಿಂದ ಆಯ್ಕೆ ಮಾಡ್ಲಾಗೈತಿ. 48ನೇ ಅಧಿವೇಶನದಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡ್ಲಾಗೈತಿ. ಹಂಗಂತಂದ್ರ ಇಂಡಿಯಾದ ಏನ್ ಕಾಂಟ್ರಿಬ್ಯೂಷನ್ ಇತ್ತಪ್ಪ ಈ ಕೊಡೆಕ್ಸ್ಕ ಅಂತಂದ್ರ ಮೊದ್ಲೇದ್ ಏನಪ್ಪಾ ಅಂತಂದ್ರ ಸಿರಿಧಾನ್ಯಗಳ ಮಾನದಂಡಗಳು, ಸಿರಿಧಾನ್ಯಗಳ ಮಾನದಂಡಗಳು. ಯಾವ್ಯಾವ್ರಿ? ಜಾಗತಿಕವಾಗಿರ್ತಕ್ಕಂತ ಏಕದಳ ಆಗಿರ್ಬೋದು, ದ್ವಿದಳ ಆಗಿರ್ಬೋದು, ಅಥವಾ ಧಾನ್ಯಗಳ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಪ್ಪ ಅಂತಂದ್ರೆ ನಮ್ಮ ಭಾರತ ವಹಿಸಿತ್ತು. ಜಾಗತಿಕವಾಗಿ ಏಕದಳ, ದ್ವಿದಳ ಧಾನ್ಯಗಳ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ರ ಅಂತಂದ್ರ ನಮ್ಮ ಭಾರತ ವಹಿಸಿತ್ತು. ಅಷ್ಟೇ ಅಲ್ದ ಮತ್ ಯಾವ್ದನ್ನ ಅಂತಂದ್ರ ಸೆಕೆಂಡ್ ಒನ್ ಆಹಾರ ಸುರಕ್ಷತೆಯನ್ನ ಪ್ರತಿಪಾದಿಸೋದ್ ಮಾಡಿತ್ತು. ಯಾವ್ದ್ರಿ? ಆಹಾರ ಸುರಕ್ಷತೆಯನ್ನ ಪ್ರತಿಪಾದಿಸೋದು. ಮಾಲಿನ್ಯಕಾರಕಗಳನ್ನ ಮತ್ತು ಅದ್ರ ಮಾಲಿನ್ಯಕಾರಕಗಳು ಅಥವಾ ಏನಾರ ಆಸಿಡ್ಗಳನ್ನ ಅಥವಾ ನಾವ್ ಯಾವ್ದಾರ ಕೆಮಿಕಲ್ ಅನ್ನ, ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನ್ಯೂಸ್ ಒಳಗಿತ್ತು ಏನಂತಂದ್ರ ಗೋಬಿ ಮಂಚೂರಿ ಒಳಗ ಕೆಮಿಕಲ್ ಕಲರ್ ಆಡ್ ಮಾಡಾಕತ್ತಿದ್ರಲ್ಲ, ಆ ಕಲರ್ ಅನ್ನ ನಿಷೇಧ ಮಾಡ್ರಿ ಅಂತ ಹೇಳಿದ್ರು. ರೆಡ್ ಕಲರ್ ಗೋಬಿ ಆಗ್ಬೇಕಂತಂದ್ರ ಅದಕ್ಕ ಕಲರ್ ಇಂಜೆಕ್ಟ್ ಮಾಡತ್ತಿದ್ರಲ್ಲ, ಆ ಕೆಮಿಕಲ್ ಹಾಕ್ಬೇಡ್ರಿ, ಅದ್ ಹಾಕೋದ್ರಿಂದ ಏನಾಗ್ತೈತಿ ನಮಗ ಮನುಷ್ಯನ್ ಮೇಲೆ ಪರಿಣಾಮ ಬೀರ್ತೈತಿ, ಇದನ್ನ ಹಾಕ್ಬೇಡ್ರಿ ಅಂತ ಹೇಳಿ ಬ್ಯಾನ್ ಮಾಡಾಕತ್ತಿದ್ರು. ಅದನ್ನ ಮಾಡಿದವ್ರು ಯಾರಪ್ಪ ಅಂತಂದ್ರ ಈ ಮಾನದಂಡಗಳನ್ನ ಏನ್ ಅಳವಡಿಸ್ಕೊಂಡ್ರಲ್ಲ ಅವ್ರು. ಯಾರವ್ರು? ಆಹಾರ ಸುರಕ್ಷತೆಯನ್ನ ಪ್ರತಿಪಾದಿಸುವ ಮುಖಾಂತರ ಏನ್ ಮಾಡಿದ್ರ ಅಂತಂದ್ರ ಈ ಮಾಲಿನ್ಯಕಾರಕಗಳನ್ನ ಆಹಾರದಲ್ಲಿ ಆಡ್ ಮಾಡೋದು. ಯಾವ್ದ್ರಿ? ಮಾಲಿನ್ಯಕಾರಕಗಳನ್ನ ಆಹಾರದಲ್ಲಿ ಆಡ್ ಮಾಡೋದು ಅಥವಾ ಲೇಬಿಂಗ್ ಆಗಿ ಸಾಮರಸ್ಯದ ಏನ್ ಮಾಡೋದ್ರಿ ಮಾನದಂಡ ಉತ್ತೇಜನೆ ಮಾಡೋದು. ಒಂದೇ ರೀತಿಯಾಗಿ ನಾವು ನೀಡ್ಬೇಕು ಎಲ್ಲಾರಿಗೂ, ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಕಮ್ಮಿ ಮಾಡೋಂಗಿಲ್ಲ. ಅದಕ್ಕ ಒಂದೇ ರೀತಿಯಾದ ಸಾಮರಸ್ಯವನ್ನ ನೀಡೋ ಅಲ್ಲಿ ನಮ್ಮ ಭಾರತ ಏನ್ ಮಾಡಿತಪ್ಪ ಅಂತಂದ್ರ ತನ್ನ ಕೊಡುಗೆಯನ್ನ ನೀಡಿತ್ತು. ಇನ್ನು ಮೂರನೇದ್ ಯಾವ್ದಪ್ಪ ಅಂತಂದ್ರ ಒಂದು ಆರೋಗ್ಯ ಮತ್ತು ವ್ಯಾಪಾರ ಜೋಡಣೆ. ಯಾವ್ದ್ರಿ? ಒಂದು ಆರೋಗ್ಯ ಮತ್ತು ವ್ಯಾಪಾರ ಜೋಡಣೆ. ಸಾರ್ವಜನಿಕವಾಗಿ ಏನ್ ಮಾಡೋದಪ್ಪ ಅಂತಂದ್ರ ಆರೋಗ್ಯ ಮತ್ತು ವ್ಯಾಪಾರವನ್ನ ಚಂದಂಗೆ ನಡ್ಸ್ಕೊಂಡ್ ಹೋಗೋದು. ನಮಗ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ಬೇಕು ಮತ್ತ ವ್ಯಾಪಾರನು ಅಷ್ಟೇ ಚಂದಾಗೆ ಹೋಗಿರ್ಬೇಕು. ಇದು ಹೆಚ್ಚು ಇದು ಕಮ್ಮಿ ಅಂತ ಆಗಿರ್ಬಾರ್ದು ಅಂತ ಹೇಳಿ ಏನ್ ಮಾಡಿತ್ಪಾ ಅಂತಂದ್ರ ಒಂದು ಆರೋಗ್ಯ ಮತ್ತು ವ್ಯಾಪಾರ ಜೋಡಣೆಯನ್ನ ಆರಂಭ ಮಾಡಿತ್ತು. ಹಂಗಂತಂದ್ರ ಈ ಕೊಡೆಕ್ಸ್ ಅಂದ್ರೆ ಏನ್ರಿ? ಕೊಡೆಕ್ಸ್ ಅಂತಂದ್ರ ಏನು? ಕೊಡೆಕ್ಸ್ ಅಂತಂದ್ರ ಕೊಡೆಕ್ಸ್ ಅಲಿಮೆಂಟೇರಿಯಸ್ ಕಮಿಷನ್ ರೀ. ಯಾವ್ದ್ರಿ? ಕೊಡೆಕ್ಸ್ ಅಂದ್ರ ಕೊಡೆಕ್ಸ್ ಅಲಿಮೆಂಟೇರಿಯಸ್ ಕಮಿಷನ್. ಇದೊಂದ್ ಏನಪ್ಪಾ ಅಂತಂದ್ರ ಅಂತಾರಾಷ್ಟ್ರೀಯ ಸಂಸ್ಥೆ ರೀ. ಇದು ಏನು? ಅಂತಾರಾಷ್ಟ್ರೀಯ ಸಂಸ್ಥೆ. ಯಾವಾಗ ಸ್ಥಾಪನೆ ಆಯ್ತ್ರಿ ಇದ? 1963 ಒಳಗ ಸ್ಥಾಪನೆ ಆಯ್ತು. ಯಾವಾಗ ಸ್ಥಾಪನೆ ಆಯ್ತ್ರಿ? 1963 ಒಳಗ ಸ್ಥಾಪನೆ ಆಯ್ತು. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿಪಾ ಅಂತಂದ್ರ ಇಟಲಿ ರೀ. ಎಲ್ಲೈತಿ? ಇಟಲಿ. ರೋಮ್ನ ಇಟಲಿ ಒಳಗ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ರೋಮ್ನ ಇಟಲಿ ಒಳಗ ಕಂಡು ಬರ್ತೈತಿ. ಪ್ರಸ್ತುತ ಇದ್ರೊಳಗ ಎಷ್ಟು ರಾಷ್ಟ್ರಗಳು ಸದಸ್ಯತ್ವವನ್ನ ಪಡ್ಕೊಂಡವ್ರಿ? 189 ರಾಷ್ಟ್ರಗಳು ಏನ್ ಮಾಡಿದವಪ್ಪ ಅಂತಂದ್ರ ಸದಸ್ಯತ್ವವನ್ನ ಪಡ್ಕೊಂಡವ. 189 ಒಳಗ 188 ರಾಷ್ಟ್ರಗಳು ಪ್ಲಸ್ ಒಂದ್ ಯಾವ್ದೈತಪ್ಪ ಅಂತಂದ್ರ EU ಐತಿ. ಯಾವ್ದಿದ? ಯುರೋಪಿಯನ್ ಯೂನಿಯನ್ ಐತ್ರಿ. ಯಾವ್ದೈತ್ರಿ? ಯುರೋಪಿಯನ್ ಯೂನಿಯನ್. ಇದು ಒಂದು. ಒಟ್ಟ ಎಷ್ಟು ರಾಷ್ಟ್ರಗಳು ಸದಸ್ಯತ್ವವನ್ನ ಪಡೆದವಪ್ಪ ಅಂತಂದ್ರ 189 ರಾಷ್ಟ್ರಗಳು ಏನ್ ಮಾಡಿದವಪ್ಪ ಅಂತಂದ್ರ ಸದಸ್ಯತ್ವವನ್ನ ಪಡೆದವ. ಹಂಗಾದ್ರ ನಮ್ಮ ಭಾರತ ಇದ್ರೊಳಗ ಐತೇನ್ರಿ? ಹಾ, ಐತ್ರಿ. ಯಾವಾಗ ಸೇರ್ಕೊಡ್ತ್ರಿ ನಮ್ಮ ಭಾರತ? ನಮ್ಮ ಭಾರತ ಇದ್ರನ್ನ 1964 ಒಳಗ ಸೇರ್ಪಡೆ ಹೊಂದಿತ್ತು. ಯಾವ್ದನ್ನ? ಕೊಡೆಕ್ಸ್ ಅನ್ನ. ಇದು ಏನ್ ಮಾಡ್ತೈತಪ್ಪ ಅಂತಂದ್ರ
ಉತ್ತಮ ಆಹಾರನ್ನ ಒದಗಿಸೋದು ಇದ್ರ ಮೂಲ ಉದ್ದೇಶ ಅಥವಾ ಗುರಿ ರೀ. ಏನ್ ಮಾಡೋದ್ರಿ, ಗ್ರಾಹಕರಿಗೆ ಆರೋಗ್ಯಯುತವಾಗಿ ಏನ್ ಮಾಡೋದಪ್ಪ ಅಂತಂದ್ರ ಆಹಾರವನ್ನ ಒದಗಿಸೋದು ಇದ್ರದ್ದು ಏನಪ್ಪಾ ಅಂತಂದ್ರ ಮುಖ್ಯ ಗುರಿ ಅಥವಾ ಉದ್ದೇಶ ರೀ. ಸುರಕ್ಷಿತ ಆಹಾರ ಆಗಿರ್ಬೇಕು, ಅದನ್ನ ಒದಗಿಸೋದು ಇತರದ್ ಏನಪ್ಪಾ ಅಂತಂದ್ರ ಮುಖ್ಯ ಗುರಿ. ಆಹಾರದ ಗುಣಮಟ್ಟದ ಕಾಯ್ಕೊಂಡು ಆ ಗುಣಮಟ್ಟವನ್ನ ಏನ್ ಮಾಡ್ತಿಪ್ಪ ಅಂತಂದ್ರ FAO ಮತ್ತು WHO ಮುಖಾಂತರ ಏನ್ ಮಾಡ್ತೈತಿ ಅಂತಂದ್ರ ಆ ಆಹಾರಕ್ಕ ಗುಣಮಟ್ಟವನ್ನ ನೀಡ್ತೈತಿ ಅಥವಾ ಮಾನದಂಡವನ್ನ ನೀಡ್ತೈತಿ. ಏನ್ ನೀಡ್ತೈತಿ? ಮಾನದಂಡವನ್ನ ನೀಡ್ತೈತಿ. ನಾವ್ ಯಾವ್ದಾರ ಒಂದ್ ಬಿಸ್ಕೆಟ್ ಪ್ಯಾಕೆಟ್ ತಗೋಲಿ ಅಥವಾ ರೀಸೆಂಟ್ ಅಂತಂದ್ರೆ ಒಂದ್ ಹಳಿ ವರ್ಷದ ಇದನ್ನ ಏನಪ್ಪಾ ಅಂತಂದ್ರ ಮ್ಯಾಗಿ ಬ್ಯಾನ್ ಆಗಿತ್ತು ಸ್ವಲ್ಪ ದಿವಸ. ಯಾಕಪ್ಪಾ ಅಂತಂದ್ರ ಅದ್ರ ಒಳಗ ಕೆಮಿಕಲ್ ಐತಿ ಅಥವಾ ಅದನ್ನ ತಿಂದ್ ಕೂಡ್ಲೆ ಏನೋ ಆಗ್ತೈತಿ ಅಂತ ಹೇಳಿ ಅವಕ್ಕೆಲ್ಲಾ ಮಾನದಂಡವನ್ನ ಯಾವ್ದ್ ನೀಡ್ತೈತಿಪ್ಪ ಅಂತಂದ್ರ ಈ ಕೊಡೆಕ್ಸ್ ನೀಡ್ತೈತಿ. ನೆಕ್ಸ್ಟ್ ನಾವು ಇತ್ತೀಚೆಗೆ ಸುದ್ದಿ ಒಳಗ ನಿನ್ನೆ ಹೆಚ್ಚಾಗಿ ನಡೆದಂತ ಎಕ್ಸಾಮ್ ಒಳಗ ಏನ್ ಕೇಳಿದ್ರಪ್ಪ ಅಂತಂದ್ರ ಹೊಂದಿಸಿ ಬರೆಯನ್ನ ಕೇಳಿದ್ರು. ಅದ್ರ ಒಳಗ INS ಬಗ್ಗೆ ಕೇಳಿದ್ರು ಜಾಸ್ತಿ. ಹಂಗಾತಂದ್ರ ಇತ್ತೀಚೆಗೆ INS ಏನ್ ಮಾಡಿತ್ಪಾ ಅಂತಂದ್ರ ಒಂದು ನೌಕೆಯನ್ನ ರೆಡಿ ಮಾಡಿತ್ತು. ಯಾವ್ದದು? 5th one ಕ್ವಶನ್ ಇದು. ಯಾವ್ದಪ್ಪ ಅಂತಂದ್ರ INS ಕೌಂಡಿನ್ಯ. ಯಾವ್ದ್ರಿ? INS ಕೌಂಡಿನ್ಯ. ಕೌಂಡಿನ್ಯ ನೌಕೆಯನ್ನ ಏನ್ ಮಾಡಿತ್ಪಾ ಅಂತಂದ್ರ ನಮ್ಮ INS ರೆಡಿ ಮಾಡೈತಿ. ಇದು ತನ್ನ ಮೊದಲ ಯಾನವನ್ನ ಅಥವಾ ಮೊದಲ ಟ್ರಿಪ್ ಏನ್ ಮಾಡೈತಪ್ಪ ಅಂತಂದ್ರ ಸ್ಟಾರ್ಟ್ ಮಾಡೈತಿ. ಯಾವಾಗ ಸ್ಟಾರ್ಟ್ ಮಾಡೈತಿ? ಹಂಗಾತಂದ್ರ ಈ ಕೌಂಡಿನ್ಯ ಯಾರು? ಇದಕ್ ಯಾಕ INS ಕೌಂಡಿನ್ಯ ಅಂತನ ಹೆಸರಿಟ್ಟಿತ್ಪ ಅಂತ ಹೇಳಿ ನೋಡೋಣ್ರಿ. ಇದ್ರ ಬಗ್ಗೆ ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಒಳಗೆ ಇತ್ತಿದು. ಏನ್ಪಾ ಇದು ಅಂತಂದ್ರ ಒಂದು ಸಾಂಪ್ರದಾಯಿಕವಾಗಿ ರಚನೆ ಆದಂತ ನೌಕೆರಿದು. ಏನ್ರಿ? ಸಾಂಪ್ರದಾಯಿಕವಾಗಿ ರಚನೆ ಆದಂತ ನೌಕೆ. ಏನ್ರಿ? ಸಾಂಪ್ರದಾಯಿಕವಾಗಿ ರಚನೆ ಆದಂತ ನೌಕೆ. ಇದ್ರ ಒಳಗ ಇತ್ತೀಚಿನ ದಿನಮಾನ ಒಳಗ ಬಳಸ್ತಕ್ಕಂತ ಯಾವುದೇ ಆಧುನಿಕ ತಂತ್ರಜ್ಞಾನ ಇಲ್ಲ. ಯಾವ್ದಿಲ್ರಿ? ಆಧುನಿಕ ತಂತ್ರಜ್ಞಾನ ಇಲ್ಲ. ಯಾವುದೇ ನಮ್ದ ಮಾನಿಟರ್ ಸಿಸ್ಟಮ್ ಆಗಿರ್ಬೋದು ಅಥವಾ ನಮಗ ಬೇರೆ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ ಆಗಿರ್ಬೋದು, ಏನು ಇದ್ರ ಒಳಗ ಏನಿಲ್ಪ ಅಂತಂದ್ರ ಈ ವ್ಯವಸ್ಥೆ ಈ ನೌಕೆ ಒಳಗ ಇಲ್ಲ. ಇದು ಸಂಪೂರ್ಣವಾಗಿ ಹೆಂಗ್ ರೆಡಿ ಆಗೈತೆ ಅಂದ್ರ ಸಾಂಪ್ರದಾಯಿಕ ಮೂಲಕ ರಚನೆ ಆದಂತ ನೌಕೆ ಆಗೈತಿ. ಇದನ್ನ ಯಾಕೆ ರೆಡಿ ಮಾಡ್ಯಾರಪ್ಪ ಅಂತಂದ್ರ ಸುಮಾರು 6 ವರ್ಷದ ಹಿಂದೆ ನಾವು ಇದೇ ರೀತಿಯಾಗಿ ಮನುಷ್ಯ ಏನ್ ಮಾಡ್ತಿದ್ಪ ಅಂತಂದ್ರ ನೌಕೆಯನ್ನ ರೆಡಿ ಮಾಡ್ತಿದ್ದ. ಅದರ ನೆನಪಿಗಾಗಿ, ಅದರ ಗುರುತಿಗಾಗಿ ಏನ್ ಮಾಡೈತಪ್ಪ ಅಂತಂದ್ರ ಈಗ INS ಈ ನೌಕೆಯನ್ನ ರೆಡಿ ಮಾಡೈತಿ. ಇದನ್ನ ರೆಡಿ ಮಾಡಾಕ ಕೇರಳದ ಕಾಡಿನ ಮರದ ಹಲಗೆಗಳನ್ನ ಬಳಕೆ ಮಾಡ್ಕೊಂಡೈತಿ. ಏನ್ ಮಾಡೈತಪ್ಪ ಅಂತಂದ್ರ ಕೇರಳದ ಕಾಡಿನ ಮರದ ಹಲಗೆಗಳನ್ನ ಮತ್ತ ವಿಶೇಷವಾಗಿ ಏನಪ್ಪಾ ಅಂತಂದ್ರ ಇದಕ್ ಬಳಸಿರ್ತಕ್ಕಂತ ಹಗ್ಗ ಯಾವ್ದಪ್ಪ ಅಂತಂದ್ರ ತೆಂಗಿನ ನಾರಿನ ಹಗ್ರಿ. ಯಾವ್ದ್ರಿ? ತೆಂಗಿನ ನಾರಿನ ಹಗ್ಗ. ನೈಲಾನ್ ಆಗಿರ್ಬೋದು ಅಂತ ಇಂತ ಹಗ್ಗ ಏನ್ ಬಳಸಿಲ್ಲ. ಪ್ಲಾಸ್ಟಿಕ್ ಹಗ್ಗಗಳನ್ನ ಬಳಸ್ಕೊಂಡಿಲ್ಲ. ಪ್ಯೂರ್ ಆಗಿ ಅಂತ ಹೆಂಗ್ ರೆಡಿ ಆಗೈತೆ ಅಂತಂದ್ರ ಪ್ಯೂರ್ ಆರ್ಗ್ಯಾನಿಕ್ ಅಂತಿರ್ತಾವಲ್ಲ ಹಂಗ ಪ್ಯೂರ್ ಅಂದ್ರ ಪ್ಯೂರ್ ಆಗಿ ರೆಡಿ ಆಗೈತಿ ಇದ. ಅಚ್ಚುಕಟ್ಟಾದ ಕಟ್ಟಿಗೆಗಳನ್ನ ಮೂಲಕ ಇದನ್ನ ರೆಡಿ ಮಾಡಿದ್ರೆ ಇದ್ರ ಒಳಗೆ ಯೂಸ್ ಮಾಡ್ತಕ್ಕಂತ ದಾರ ಅಥವಾ ಹಗ್ಗ ಕೂಡ ಎಂತದಪ್ಪ ಅಂತಂದ್ರ ತೆಂಗಿನ ನಾರಿಂದನ ರೆಡಿ ಮಾಡಿದಂತದ ಆಗೈತೆ. ಇದಕ್ಕ ಇನ್ನೊಂದು ಟಚ್ ಏನಪ್ಪಾ ಅಂತಂದ್ರ ನಮ್ಮ ಕನ್ನಡವನ್ನ ಆಳಿದ ಕದಂಬ ಮನೆತನದ ಲಾಂಛನ ಆಗಿತ್ತಂತಹ ಗಂಡ ಬೇರುಂಡ ಪಕ್ಷಿಯನ್ನ ಇವರು ಲಾಂಛನವಾಗಿ ತಗೊಂಡಾರ. ಯಾವ್ದ್ರಿ? ಗಂಡ ಬೇರುಂಡ ಪಕ್ಷಿಯನ್ನ ಲಾಂಛನವಾಗಿ ತಗೊಂಡಾರ. ಈ ಹಡಗಿಗೆ, ಈ ನೌಕೆಗ ಏನ್ ಮಾಡಿದಾರಪ್ಪ ಅಂತಂದ್ರ ಲಾಂಛನವಾಗಿ ತಗೊಂಡಾರ. ಅಷ್ಟೇ ಅಲ್ಲ, ನಮ್ಮ ಅಜಂತಾ ಗುಹೆ ಒಳಗ ಕಂಡು ಬರ್ತಕ್ಕಂತ ಎಲ್ರಿ? ಅಜಂತಾ ಗುಹೆ ಒಳಗ ಕಂಡು ಬರ್ತಕ್ಕಂತ ಚಿತ್ರಕಲೆಗಳನ್ನ ಸ್ಫೂರ್ತಿಯಾಗಿ ತಗೊಂಡ ಈ ಹಡಗಿನ ಮೇಲೆ ಏನ್ ಮಾಡಿದಾರಪ್ಪ ಅಂತಂದ್ರ ಆ ಚಿತ್ರಗಳನ್ನ ಕೆತ್ತನೆ ಮಾಡಿದಾರ. ಏನ್ ಮಾಡಿದಾರ್ರಿ? ಕೆತ್ತನೆಗಳನ್ನ ಮಾಡಿದಾರ. ಹಂಗಾದ್ರ ನೌಕೆ ತುತ್ತ ತುದಿಗೆ ಏನ್ ಮಾಡಿದಾರಪ್ಪ ಅಂದ್ರ ಸಿಂಹ ಲಾಂಛನವನ್ನ, ನೌಕೆ ತುತ್ತ ತುದಿಗೆ ಸಿಂಹ ಲಾಂಛನವನ್ನ ಸೇರಿಸಿದಾರ. ಹಂಗಾದ್ರೆ ಈ ಹಡಗಿನ ಉದ್ದ ಎಷ್ಟೈತ್ರಿ? ಈ ಹಡಗಿನ ಉದ್ದ ಅಥವಾ ಈ ನೌಕೆಯ ಉದ್ದ ಎಷ್ಟೈತಪ್ಪ ಅಂತಂದ್ರ
19.6 ಮೀಟರ್ ಉದ್ದ ಹೊಂದೈತಿ. ಎಷ್ಟ್ರಿ? 19.6 ಮೀಟರ್ ಉದ್ದ ಹೊಂದೈತಿ. ಅಗಲ 6.5 ಮೀಟರ್. ಎಷ್ಟ್ರಿ? 6.5 ಮೀಟರ್ ಐತಿ. ಪ್ರಸ್ತುತ ಇದೇನ್ ಮಾಡೈತಪ್ಪ ಅಂತಂದ್ರ ಗುಜರಾತ್ನ ಪೋರ್ಬಂದರ್ನಿಂದ ತನ್ನ ಮೊದಲ ಯಾನವನ್ನ ಆರಂಭ ಮಾಡೈತಿ. ತನ್ನ ಫಸ್ಟ್ ಯಾನವನ್ನ ಆರಂಭ ಮಾಡಿದ್ದು ಸುಮಾರು 18 ನಾವಿಕರೊಂದಿಗೆ 1400 ಕಿಲೋಮೀಟರ್ ಚಲಿಸುವುದರೊಂದಿಗೆ 15 ದಿನಗಳಲ್ಲಿ ಎಲ್ಲಿ ತಲುಪೋದೈತಪ್ಪ ಅಂತಂದ್ರ 15 ದಿನದಲ್ಲಿ ಎಲ್ಲಿಂದ ಎಲ್ಲಿಗ್ರಿ? ಗುಜರಾತ್ನ ಪೋರ್ಬಂದರ್ನಿಂದ ಹಿಡಿದು 1400 ಕಿಲೋಮೀಟರ್ ಅನ್ನ 15 ನಾವಿಕರೊಂದಿಗೆ ಎಲ್ಲಿ ತಲುಪೋದೈತಪ್ಪ ಅಂತಂದ್ರ ಇದು ಎಲ್ಲಿ ತಲುಪೋದೈತ್ರಿ? ಒಮನ್ನ ಮಸ್ಕತ್ತಿಗೆ ತಲುಪೋದೈತಿ. ಎಲ್ಲಿ? ಒಮನ್ನ ಮಸ್ಕತ್ತಿಗೆ ತಲುಪೋದೈತಿ. ಒಮನ್ನ ಮಸ್ಕತ್ತಿಗೆ ತಲುಪ್ತೈತಿ. ಹಂಗಾತಂದ್ರ ಇದ್ರ ಉದ್ಘಾಟನೆಗೆ ಯಾರು ಬಂದಿದ್ರಪ್ಪ ಅಂತಂದ್ರ ಒಮನ್ನ ರಾಯಭಾರಿ ಆದಂತ ಇಸ್ಸಾ ಸಲೆ ಅಲ್ ಶಿಬಾನಿ. ಯಾರ್ರಿ? ಇಸ್ಸಾ ಸಲೆ ಅಲ್ ಶಿಬಾನಿ. ಯಾರು ಬಂದಿದ್ದರಿ? ಇಸ್ಸಾ ಸಲೆ ಅಲ್ ಶಿಬಾನಿ ಅವರು ಬಂದಿದ್ದರಿ. ಯಾವ್ದ್ರ ಉದ್ಘಾಟನೆಗಾಗಿ? ಇದರ ಏನ್ ಫಸ್ಟ್ ಯಾನ ರೆಡಿ ಆಗತ್ತಿತ್ತಲ್ಲ ಇದಕ್ಕ ಉದ್ಘಾಟನೆಗೆ ಯಾರು ಬಂದಿದ್ರಪ್ಪ ಅಂತಂದ್ರ ಒಮನ್ನ ರಾಯಭಾರಿ ಆದಂತ ಇಸ್ಸಾ ಸಲೆ ಅಲ್ ಶಿಬಾನಿ ಅವರು ಬಂದಿದ್ದರು. ಇದನ್ನ ನಮ್ಮ INS ಕದಂಬ ನೌಕೆ ಏನ್ ಮಾಡಿದ್ಪ ಅಂತಂದ್ರ ಮೇ 21ಕ್ಕ ಕೌಂಡಿನ್ಯವನ್ನ INS ಸೇರ್ಪಡೆ ಮಾಡ್ಕೊಂಡಿತ್ತು. ನೀನ್ ಹೆಚ್ಚಾಗಿ ಕೇಳಿದ್ರಿ, ನೀನ್ ಯಾವ್ದಾವ್ದೋ ಕೇಳಿದ್ರು. ಅದ್ರ ಒಳಗ್ ಕರವಟ್ಟಿ ಕೇಳಿದ್ರು, ಆಮೇಲೆ ಬಿದ್ರು ದ್ವೀಪದ ಬಗ್ಗೆ ಕೇಳಿದ್ರು. ಅವೆಲ್ಲ ಬೇಸ್ ಮೇಲೆ ಬಂದಿರ್ತೈತಿ. ನಾಳೆ ಮುಂದೆ ಬರೋ ಕ್ವಶನ್ ಒಳಗೂ ಇದು ಬರ್ಬೋದು. ಆದಷ್ಟು ನಾನು ಈಗ ರೀಸೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ತಗೊಂಡ ಇವತ್ತ ನಾ ಕ್ಲಾಸ್ ಮಾಡಿದ್ದೇನೆ. ಹಿಂಗಾಗಿ ಆದಷ್ಟು ನಮ್ಮ ಚಾನೆಲ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಇದ್ರ ಬಗ್ಗೆ ಹೇಳ್ರಿ. ಧನ್ಯವಾದ.